ಹಾಯ್, ನಮಸ್ಕಾರ ಸ್ನೇಹಿತರೆ. ಸ್ವಾರಸ್ಯಮಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕನ್ನಡ ನಾಡು ಶಿಲ್ಪಕಲೆಗಳ ಬೀಡು, ನಮ್ಮ ಕರುನಾಡು ನಮ್ಮ ಹೆಮ್ಮೆ. ಕರ್ನಾಟಕದಲ್ಲಿ ವಿಶ್ವವೇ ಮೆಚ್ಚಿರುವ 4 ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳಿವೆ. ಇವು ಕೇವಲ ಪ್ರವಾಸಿ ತಾಣಗಳಲ್ಲ, ಸಾವಿರಾರು ವರ್ಷಗಳ ಇತಿಹಾಸ, ಕಲೆ ಮತ್ತು ಪ್ರಕೃತಿಯ ಅಮೂಲ್ಯ ಸಂಪತ್ತಾಗಿದೆ. ಬನ್ನಿ ಆ 4 ಅದ್ಭುತ ಸ್ಥಳಗಳನ್ನು ನೋಡೋಣ. ಮೊದಲನೆಯದು ಹಂಪಿಯ ಸ್ಮಾರಕಗಳ ಸಮೂಹ. ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಈ ನಗರ ಇಂದು ತನ್ನ ಭವ್ಯ ದೇವಾಲಯಗಳು, ಕಲ್ಲಿನ ರಥ ಮತ್ತು ಅದ್ಭುತ ಶಿಲ್ಪಕಲೆಯಿಂದ ವಿಶ್ವದ ಗಮನ ಸೆಳೆಯುತ್ತದೆ. 1986ರಲ್ಲಿ ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಯಿತು. ಎರಡನೆಯದು ಪಟ್ಟದಕಲ್ಲಿನ ಸ್ಮಾರಕಗಳ ಸಮೂಹ. ಚಾಲುಕ್ಯರ ಕಾಲದ ದೇವಾಲಯಗಳ ಈ ಸಮೂಹವು ಉತ್ತರ ಮತ್ತು ದಕ್ಷಿಣ ಭಾರತದ ವಾಸ್ತುಶಿಲ್ಪದ ಅದ್ಭುತ ಸಂಗಮವಾಗಿದೆ. ಇದರ ಐತಿಹಾಸಿಕ ಮತ್ತು ಕಲಾತ್ಮಕ ಮಹತ್ವದಿಂದ 1987ರಲ್ಲಿ ಯುನೆಸ್ಕೋ ಮಾನ್ಯತೆ ದೊರೆಯಿತು. ಮೂರನೆಯದು ಹೊಯ್ಸಳರ ಪವಿತ್ರ ದೇವಾಲಯಗಳ ಸಮೂಹ. ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳು ತಮ್ಮ ಸೂಕ್ಷ್ಮ ಕಲ್ಲಿನ ಕೆತ್ತನೆಗಳಿಂದ ವಿಶ್ವ ಪ್ರಸಿದ್ಧವಾಗಿವೆ. ಶತಮಾನಗಳ ಹಿಂದಿನ ಈ ಶಿಲ್ಪಕಲೆಯ ಅದ್ಭುತಕ್ಕೆ 2023ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಸ್ಥಾನ ದೊರೆಯಿತು. ನಾಲ್ಕನೆಯದು ಪಶ್ಚಿಮ ಘಟ್ಟಗಳು. ಇದು ಕೇವಲ ಪರ್ವತ ಶ್ರೇಣಿಯಲ್ಲ, ಜಗತ್ತಿನ ಅತ್ಯಂತ ಶ್ರೀಮಂತ ಜೈವ ವೈವಿಧ್ಯತೆಯ ಪ್ರದೇಶಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಹಲವು ಸಂರಕ್ಷಿತ ಅರಣ್ಯ ಪ್ರದೇಶಗಳು ಈ ವಿಶ್ವ ಪರಂಪರೆಯ ಭಾಗವಾಗಿವೆ. ಇವು ನಮ್ಮ ಕರ್ನಾಟಕದ ವಿಶ್ವವಿಖ್ಯಾತ 4 ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳು. ಇವುಗಳಲ್ಲಿ ನೀವು ಯಾವ ಸ್ಥಳಕ್ಕೆ ಭೇಟಿ ನೀಡಲು ಬಯಸುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಐತಿಹಾಸಿಕ ಕಥೆಗಳು ಮತ್ತು ರಹಸ್ಯಗಳಿಗಾಗಿ ಸ್ವಾರಸ್ಯಮಯ ಅನ್ನು ಸಬ್ಸ್ಕ್ರೈಬ್ ಮಾಡಿ.